My name is Dr. Devi Prasad Shetty. I am the chairman of Narayana Health Group. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು RJ ವಿಸ್ಮಯ. ಸ್ನೇಹಿತರೆ, ನಿಮಗೆ ತಿಳಿಯದ ಡಾಕ್ಟರ್ ದೇವಿ ಶೆಟ್ಟಿ ಅವರ ಬಗ್ಗೆ ಕೆಲವೊಂದು ಇಂಟರೆಸ್ಟಿಂಗ್ ವಿಷಯಗಳು. ಎಲ್ಲಾ ಸವಾಲುಗಳನ್ನು ಎದುರಿಸಿ ಈ ಮಟ್ಟಕ್ಕೆ ಬೆಳೆದಂತ ಭಾರತದ ಮಹಾನ್ ವ್ಯಕ್ತಿ, ಅವರ ದೂರದೃಷ್ಟಿಯ ಆಲೋಚನೆಗಳಿಂದಲೇ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರೆ ತಪ್ಪಾಗಲಾರದು. ಸ್ನೇಹಿತರೆ, ಯಾರು ಈ ದೇವಿ ಶೆಟ್ಟಿ, ಯಾರ ಬಗ್ಗೆ ಹೇಳ್ತಾ ಇದ್ದೀರಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋಣ. ಅವರ ಬಗ್ಗೆ ಹೇಳ್ತಾ ಹೋದರೆ ಇಡೀ ದಿನ ಪೂರ್ತಿ ಸಾಕಾಗುವುದಿಲ್ಲ ಸ್ನೇಹಿತರೆ. ಅವರು ಸಂದರ್ಶನದಲ್ಲಿ ಕಾಣಿಸಿಕೊಂಡಿರುವುದು ಅತಿ ವಿರಳ. ಅದರಲ್ಲಿ ಕೆಲವೊಂದು ಸಂಗತಿಗಳನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ. ಅದರಲ್ಲಿ ಕೆಲವೊಂದು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ. ಸ್ನೇಹಿತರೆ, ನೀವು ಇನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏಕೆಂದರೆ ನಾವು ಮಾಡುವ ಹೊಸ ವಿಡಿಯೋದ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಹಾಗೆ ಫೇಸ್ಬುಕ್ ಅಲ್ಲಿ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಫಾಲೋ ಮಾಡೋದನ್ನ ಮರೆಯಬೇಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಕ್ವಿಕ್ ಆಗಿ ವಿಡಿಯೋ ನೋಡೋಣ. ಸ್ನೇಹಿತರೆ, ಈ ಮೊದಲೇ ತಿಳಿಸಿದಂತೆ ಇವರು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆ ಅಂತೀರಾ? ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಾಹಿತಿಗಳ ಪ್ರಕಾರ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಶುಕ್ರವಾರ ಮೇ 8, 1953 ರಂದು ಜನಿಸಿದರು. ಹುಟ್ಟಿದ ಸಮಯ ಮಧ್ಯಾಹ್ನ 12 ಗಂಟೆ. ಹುಟ್ಟಿದ ಸ್ಥಳ ಮಂಗಳೂರು, ಕರ್ನಾಟಕ. ಸ್ನೇಹಿತರೆ, ಡಾಕ್ಟರ್ ದೇವಿ ಶೆಟ್ಟಿ ಅವರು 1989 ರಲ್ಲಿ ವಿದೇಶದಿಂದ ಭಾರತಕ್ಕೆ ಮರಳಿದರು ಮತ್ತು ಅವರು ಆರಂಭದಲ್ಲಿ BM ಕೋಲ್ಕತ್ತಾದ ಬಿರ್ಲಾ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. ಅವರು 1992 ರಲ್ಲಿ ರೋನಿ ಎಂಬ ಹೆಸರಿನ 9 ದಿನದ ಮಗುವಿಗೆ ದೇಶದಲ್ಲಿ ಮೊದಲ ನವಜಾತ ಹೃದಯ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದರು. ಕೋಲ್ಕತ್ತಾದಲ್ಲಿ ಅವರು ಮದರ್ ತೆರೇಸಾ ಅವರಿಗೆ ಹೃದಯಾಘಾತದ ನಂತರ ಶಸ್ತ್ರಚಿಕಿತ್ಸೆ ಮಾಡಿದರು ಮತ್ತು ನಂತರ ಅವರ ವೈಯಕ್ತಿಕ ವೈದ್ಯರಾಗಿಯೂ ಸಹ ಸೇವೆ ಸಲ್ಲಿಸಿದರು. ತದನಂತರ ಅವರು ಬೆಂಗಳೂರಿಗೆ ತೆರಳಿದರು ಮತ್ತು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಮಣಿಪಾಲ್ ಹಾರ್ಟ್ ಫೌಂಡೇಶನ್ ಅನ್ನು ಪ್ರಾರಂಭಿಸಿದರು. ತದನಂತರ ಬೆಂಗಳೂರಿನ ಹೊರವಲಯದ ಬೊಮ್ಮಸಂದ್ರದಲ್ಲಿ 2001 ರಲ್ಲಿ ಡಾಕ್ಟರ್ ದೇವಿ ಶೆಟ್ಟಿ ಅವರು ಬೆಂಗಳೂರಿನಲ್ಲಿ ನಾರಾಯಣ ಹೃದಯಾಲಯವನ್ನು 280 ಹಾಸಿಗೆಗಳ ಹೃದಯ ಆಸ್ಪತ್ರೆಯಾಗಿ ಸ್ಥಾಪಿಸಿದರು. ದೇವಿ ಶೆಟ್ಟಿ ಅವರು ನಾರಾಯಣ ಹೃದಯಾಲಯದ ಸಂಸ್ಥಾಪಕರು. ಇದನ್ನು ಈಗ ನಾರಾಯಣ ಹೆಲ್ತ್ ಎಂದು ಕರೆಯಲಾಗುತ್ತದೆ. ಅವರು ಹೆಸರಾಂತ ಭಾರತೀಯ ಹೃದಯ ಶಸ್ತ್ರಚಿಕಿತ್ಸಕ ಮತ್ತು ಉದ್ಯಮಿಯಾಗಿದ್ದು, ಭಾರತದಲ್ಲಿ ಆರೋಗ್ಯ ರಕ್ಷಣೆಯನ್ನು ಕೈಗೆಟುಕುವ ಮತ್ತು ಎಲ್ಲರಿಗೂ ಪ್ರವೇಶಿಸುವಂತೆ ಮಾಡುವ ಮೂಲಕ ಕ್ರಾಂತಿಯನ್ನು ಮಾಡಿದರು. ಅಂದಿನಿಂದ ಇದು ಭಾರತದಾದ್ಯಂತ 21 ವೈದ್ಯಕೀಯ ಕೇಂದ್ರಗಳು ಮತ್ತು ಕೇಮನ್ ದ್ವೀಪಗಳಲ್ಲಿ ಅಂತಾರಾಷ್ಟ್ರೀಯ ಅಂಗಸಂಸ್ಥೆಯೊಂದಿಗೆ ಪ್ರಮುಖ ಆರೋಗ್ಯ ಸರಪಳಿಯಾಗಿ ಬೆಳೆದಿದೆ. ನಾರಾಯಣ ಹೆಲ್ತ್ ತನ್ನ ಉನ್ನತ ಗುಣಮಟ್ಟದ ಆರೈಕೆ, ಸುಧಾರಿತ ವೈದ್ಯಕೀಯ ತಂತ್ರಜ್ಞಾನ ಮತ್ತು ಕೈಗೆಟುಕುವ ಬದ್ಧತೆಗೆ ಹೆಸರುವಾಸಿಯಾಗಿದೆ. ಅವರು ಭಾರತದಲ್ಲಿ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನದ ಮೇಲೆ ಮಹತ್ವದ ಪ್ರಭಾವ ಬೀರಿದ್ದಾರೆ. ಸ್ನೇಹಿತರೆ, ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಆರೋಗ್ಯ ಸೇವೆ ಕೊಡುವಲ್ಲಿ ಕನಸನ್ನು ಕಂಡು ಅದನ್ನು ನನಸಾಗುವ ರೀತಿ ಕೆಲಸ ಮಾಡುತ್ತಿರುವ ಮಹಾನ್ ವ್ಯಕ್ತಿ. ಇದು ಒಂದು ಇವರ ಸರಳ ಉದ್ದೇಶ ಕೂಡ. ಅವರು ಆರೋಗ್ಯ ಕ್ಷೇತ್ರದಲ್ಲಿ ಹೈಬ್ರಿಡ್ ತಂತ್ರಜ್ಞಾನವನ್ನು ಪರಿಚಯಿಸಿ ಬಡ ರೋಗಿಗಳಿಗೆ ಆಶಾದೀಪವಾಗಿದ್ದಾರೆ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು ನಾರಾಯಣ ಹೃದಯಾಲಯ ಪ್ರೈವೇಟ್ ಲಿಮಿಟೆಡ್ನ ಸಂಸ್ಥಾಪಕರು ಮತ್ತು ನಾರಾಯಣ ಹೆಲ್ತ್ನಲ್ಲಿ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡಾಕ್ಟರ್ ದೇವಿ ಶೆಟ್ಟಿ ಅವರು ನಾರಾಯಣ ಹೃದಯಾಲಯದಲ್ಲಿ ಹಿರಿಯ ಸಲಹೆಗಾರ, ಕಾರ್ಡಿಯಾಕ್ ಸರ್ಜನ್ ಆಗಿಯೂ ಕೆಲಸ ಮಾಡಿದ್ದಾರೆ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರು 36 ವರ್ಷಗಳ ಅನುಭವ ಹೊಂದಿರುವ ವಿಶ್ವದ ಅತ್ಯುತ್ತಮ ಹೃದಯ ಶಸ್ತ್ರಚಿಕಿತ್ಸಕರಾಗಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಅವರು 1,20,000ಕ್ಕೂ ಹೆಚ್ಚು ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದ್ದಾರೆ.
ಅದರಲ್ಲಿ 40,000 ಮಕ್ಕಳಿಗೆ ಮಾಡಲಾಗಿದೆ. ನಾರಾಯಣ ಹೆಲ್ತ್ ಈಗ ವಿಶ್ವದರ್ಜೆಯ, ಕೈಗೆಟಕುವ ದರದಲ್ಲಿ, ಸುರಕ್ಷಿತ ಮತ್ತು ಗುಣಮಟ್ಟದ ಸೇವೆಯನ್ನು ಎಲ್ಲರಿಗೂ ಒದಗಿಸುವ ಭಾರತದ ಅತಿದೊಡ್ಡ ಆರೋಗ್ಯ ಸೇವಾ ಗುಂಪುಗಳಲ್ಲಿ ಒಂದಾಗಿದೆ. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಒಬ್ಬ ಭಾರತೀಯ ಲೋಕೋಪಕಾರಿ ಮತ್ತು ಅತ್ಯುತ್ತಮ ಹೃದಯ ಶಸ್ತ್ರಚಿಕಿತ್ಸಕ ಸರ್ಜನ್ ಆಗಿದ್ದಾರೆ. ಇವರು ಎಂಸಿಐ ಅನ್ನು ಮರುಸಂಘಟಿಸಿದ ನಂತರ ಮೇ 2010 ರಿಂದ ಮೇ 2011 ರವರೆಗೆ 1 ವರ್ಷ ಭಾರತೀಯ ವೈದ್ಯಕೀಯ ಮಂಡಳಿಯ ಆಡಳಿತ ಮಂಡಳಿಯ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ. ಸ್ನೇಹಿತರೆ, ಆಸ್ಪತ್ರೆಗಳು ಪ್ರಮಾಣದ ಆರ್ಥಿಕತೆಯ ಕಲ್ಪನೆಯನ್ನು ಅಳವಡಿಸಿಕೊಂಡರೆ ಮುಂದಿನ 5 ರಿಂದ 10 ವರ್ಷಗಳಲ್ಲಿ ಆರೋಗ್ಯದ ವೆಚ್ಚವನ್ನು 50% ಕಡಿಮೆ ಮಾಡಬಹುದು ಎಂದು ಅವರು ನಂಬುತ್ತಾರೆ. ಹೃದಯ ಶಸ್ತ್ರಚಿಕಿತ್ಸೆಯ ಹೊರತಾಗಿ ಎನ್ಎಚ್ ಹೃದ್ರೋಗ, ನರಶಸ್ತ್ರಚಿಕಿತ್ಸೆ, ಮಕ್ಕಳ ಶಸ್ತ್ರಚಿಕಿತ್ಸೆ, ಹೆಮಟಾಲಜಿ ಮತ್ತು ಕಸಿ ಸೇವೆಗಳು ಮತ್ತು ನೆಫ್ರಾಲಜಿಯನ್ನು ಸಹ ಹೊಂದಿದೆ. ಹೃದಯ ಆಸ್ಪತ್ರೆಯು ವಿಶ್ವದಲ್ಲೇ ಅತಿ ದೊಡ್ಡದಾಗಿದ್ದು 1,000 ಹಾಸಿಗೆಗಳು ದಿನಕ್ಕೆ 30ಕ್ಕೂ ಹೆಚ್ಚು ಪ್ರಮುಖ ಹೃದಯ ಶಸ್ತ್ರಚಿಕಿತ್ಸೆಗಳನ್ನು ನಿರ್ವಹಿಸುತ್ತಿವೆ. ಪ್ರತಿದಿನ ಸುಮಾರು 15,000 ಹೊರ ರೋಗಿಗಳಿಗೆ ಸೇವೆ ಒದಗಿಸುವ ಉದ್ದೇಶವನ್ನು ಹೆಲ್ತ್ ಸಿಟಿ ಹೊಂದಿದೆ. ಆಗಸ್ಟ್ 2012 ರಲ್ಲಿ ದೇವಿ ಶೆಟ್ಟಿ ಅವರು ಅಸೆನ್ಷನ್ ಹೆಲ್ತ್ನ ಅಂಗಸಂಸ್ಥೆಯಾದ ಟ್ರೈ ಮೆಡ್ ಎಕ್ಸ್ ನೊಂದಿಗೆ ಭಾರತದಲ್ಲಿನ ಆಸ್ಪತ್ರೆಗಳ ಸರಪಳಿಗಾಗಿ ಜಂಟಿ ಉದ್ಯಮವನ್ನು ರಚಿಸಲು ಒಪ್ಪಂದವನ್ನು ಘೋಷಿಸಿದರು. ಹಿಂದೆ ನಾರಾಯಣ ಹೃದಯಾಲಯವು ಅಸೆನ್ಷನ್ ಹೆಲ್ತ್ನೊಂದಿಗೆ ಕೇಮನ್ ದ್ವೀಪಗಳಲ್ಲಿ ಆರೋಗ್ಯ ರಕ್ಷಣಾ ನಗರವನ್ನು ಸ್ಥಾಪಿಸಲು ಸಹಕರಿಸಿದೆ. ಅಂತಿಮವಾಗಿ 2,000 ಹಾಸಿಗೆಗಳನ್ನು ಹೊಂದಲು ಯೋಜಿಸಲಾಗಿದೆ. ದೇವಿ ಶೆಟ್ಟಿ ಅವರು ಕೋಲ್ಕತ್ತಾದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಕ್ ಸೈನ್ಸಸ್ RTIICS ಅನ್ನು ಸ್ಥಾಪಿಸಿದರು ಮತ್ತು ಮೂಲಗಳ ಪ್ರಕಾರ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಸುಮಾರು 5,000 ಹಾಸಿಗೆಗಳ ವಿಶೇಷ ಆಸ್ಪತ್ರೆಯನ್ನು ನಿರ್ಮಿಸಲು ಕರ್ನಾಟಕ ಸರ್ಕಾರದೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಎನ್ನಲಾಗಿದೆ. ಅವರ ಕಂಪನಿಯು ಅಹಮದಾಬಾದ್ನಲ್ಲಿ 5,000 ಹಾಸಿಗೆಗಳ ಆಸ್ಪತ್ರೆಯನ್ನು ಸ್ಥಾಪಿಸಲು ಗುಜರಾತ್ ಸರ್ಕಾರದೊಂದಿಗೆ MOUಗೆ ಸಹಿ ಹಾಕಿದೆ ಎನ್ನಲಾಗಿದೆ. ಬೆಂಗಳೂರಿನಲ್ಲಿ ನಡೆದ IACCCON 2013 ರ ವಾರ್ಷಿಕ ವೈಜ್ಞಾನಿಕ ಅಧಿವೇಶನದಲ್ಲಿ ಅವರು ಇಂಡಿಯನ್ ಅಸೋಸಿಯೇಷನ್ ಆಫ್ ಕ್ಲಿನಿಕಲ್ ಕಾರ್ಡಿಯಾಲಜಿಸ್ಟ್ಗಳ ಮುಖ್ಯ ಅತಿಥಿಯಾಗಿ ಆಯ್ಕೆಯಾದರು. ಸ್ನೇಹಿತರೆ, ಅವರು ಸಂದರ್ಶನದಲ್ಲಿ ಕಾಣಿಸಿಕೊಂಡಿರುವುದು ಅತಿ ವಿರಳ. ಅದರಲ್ಲಿ ಕೆಲವೊಂದು ಸಂದೇಶಗಳನ್ನು ಅವರು ಕೊಟ್ಟಿರುವುದರ ಬಗ್ಗೆ ಇಲ್ಲಿ ನೋಡೋಣ. ಕೆಲವೊಂದು ಸಂಗತಿಗಳ ಬಗ್ಗೆ ಅವರ ಮಾತುಗಳಲ್ಲಿ ಕೇಳೋಣ, ನಂತರ ಉಳಿದ ವಿಷಯಗಳ ಬಗ್ಗೆ ಅವಲೋಕಿಸೋಣ. My name is Dr. Devi Prasad Shetty. I am the chairman of Narayana Health Group. We are in India. We are genetically 3 times more vulnerable for heart attack than Caucasians. And we develop heart attack at 30 hospitals across India. We do about 27 to 35 heart surgeries a day. 12% of the heart surgery done in India is done by our group. In the last couple of decades, governments have become very proactive in working with private enterprise. And I have a very, very important message to all the Indians past the age of 40. If you are past the age of 40, please, at least once in 10 years, get a CT angio or CT scan of your heart. That will detect even minor coronary artery disease and prevent heart attack in the future. Very often these days, we see young actors, athletes, singers with 6 packs and big muscles, fit people, suddenly dropping down dead with a heart attack. It was never a sudden heart attack. Their heart attack could have been anticipated 10 years earlier if only they had a CT angio that could have picked up even 5% blockage at the early stage. And if that patient changed their lifestyle, they wouldn't have landed in this mess. So, ಸ್ನೇಹಿತರೆ, ನಮ್ಮ ಕರ್ನಾಟಕ ರಾಜ್ಯದ
ನಿಂಜಗಟ್ಟೆ ಗ್ರಾಮದಲ್ಲಿ ಒಬ್ಬ ರೈತನ ಮಗಳಿಗೆ ಹೃದಯದಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಆದರೆ ಆ ರೈತನ ಆರ್ಥಿಕ ಪರಿಸ್ಥಿತಿ ತುಂಬಾ ದುರ್ಬಲವಾಗಿರುತ್ತೆ. ಆದರೆ ಆ ರೈತನಿಗೆ ಆಶಾದೀಪವಾಗಿ ಕಂಡಿದ್ದೆ ನಾರಾಯಣ ಹೃದಯಾಲಯ. ಕಡೆಗೆ ದೇವಿ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ನಾರಾಯಣ ಹೃದಯಾಲಯ ಹಾಸ್ಪಿಟಲ್ನಲ್ಲಿ ಆ ಮಗುವಿಗೆ ಸರ್ಜರಿ ನೆರವೇರುತ್ತದೆ. ಆ ಮಗು ಈಗ ಎಲ್ಲರಿನಂತೆ ತನ್ನ ಆಟ ಪಾಠಗಳಲ್ಲಿ ತೊಡಗಿಸಿಕೊಂಡಿದೆ. ಇದಕ್ಕೆ ಕಾರಣ ಯಶಸ್ವಿನಿ ಆರೋಗ್ಯ ಸ್ಕೀಮ್ನಲ್ಲಿ ನಾರಾಯಣ ಹೃದಯಾಲಯದಲ್ಲಿ ಮಾಡಿದಂತ ಸರ್ಜರಿ. ಸ್ನೇಹಿತರೆ, ಇವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಏಕೆಂದರೆ ಅವರ ಸರಳತೆ, ಸಮಾಜದಲ್ಲಿ ಅವರು ತೊಡಗಿಸಿಕೊಂಡಿರುವ ರೀತಿ, ಮತ್ತೆ ಬಡವರ ಮೇಲೆ ಇರತಕ್ಕಂತ ಕಾಳಜಿ. ನಮ್ಮ ಭಾರತ ದೇಶದ ಹೆಮ್ಮೆಯ ಮಹಾನ್ ವ್ಯಕ್ತಿಗಳ ಸಾಲಿನಲ್ಲಿ ಇವರು ಒಬ್ಬರು ಎಂದರೆ ತಪ್ಪಾಗಲಾರದು. ದೇಶದ ಅಭಿವೃದ್ಧಿಗಾಗಿ ತಮ್ಮ ಕೈಲಾದ ಸೇವೆಯನ್ನು ಮಾಡಬೇಕು, ಅದರಲ್ಲೂ ಬಡವರಿಗಾಗಿ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ ಮಾಡಬೇಕು ಎನ್ನುವ ಅವರ ಒಂದು ಕಾಳಜಿ, ಅವರ ಒಂದು ನಿಸ್ವಾರ್ಥ ಸೇವೆ. ಅನೇಕ ವಿಷಯಗಳು ಕೆಲವರಿಗೆ ಇನ್ನೂ ತಿಳಿದೇ ಇಲ್ಲ ಸ್ನೇಹಿತರೆ. ಈ ಹಾಸ್ಪಿಟಲ್ ಆರಂಭದಿಂದ ಹಿಂದಿನವರೆಗೂ ಅನೇಕ ಗೌರ್ಮೆಂಟ್ ಸ್ಕೀಮ್ನಲ್ಲಿ ಬರ್ತಕ್ಕಂತ ಕೆಲವೊಂದು ಆರೋಗ್ಯ ಸೇವೆಗಳು ಇಂದಿನವರೆಗೂ ಉಚಿತವಾಗಿ ಈ ಹಾಸ್ಪಿಟಲ್ನಲ್ಲಿ ಈಗಲೂ ಲಭ್ಯವಿದೆ ಸ್ನೇಹಿತರೆ. ಮಾಹಿತಿಗಳ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯ ಒಂದರಲ್ಲಿಯೇ ಇವರ ಒಂದು ಸಂಸ್ಥೆಗಳಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡುವುದರ ಜೊತೆಯಲ್ಲಿ ಸಾವಿರಾರು ಜನರಿಗೆ ಉದ್ಯೋಗ ಸಹ ನೀಡುವ ಮೂಲಕ ಅನೇಕ ಬಡ ಕುಟುಂಬಗಳಿಗೆ ದಾರಿದೀಪವಾಗಿದ್ದಾರೆ. ಇನ್ನು ಭಾರತದಾದ್ಯಂತ ಇರುವ ತಮ್ಮೆಲ್ಲ ಸಂಸ್ಥೆಗಳಲ್ಲಿ ಮತ್ತು ವಿದೇಶಗಳಲ್ಲಿ ಇರತಕ್ಕಂತಹ ತಮ್ಮ ಸಂಸ್ಥೆಗಳಲ್ಲಿ ಇನ್ನು ಎಷ್ಟು ಜನ ವಿದ್ಯಾಭ್ಯಾಸ ಹಾಗೂ ಕೆಲಸ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದಾರೆ ಎಂದು ನೀವು ಒಂದು ಸಾರಿ ಯೋಚಿಸಿ ನೋಡಿ ಸ್ನೇಹಿತರೆ. ನಿಮಗೊಂದು ವಿಷಯ ಕ್ಲಾರಿಟಿ ಮಾಡುತ್ತೇನೆ ಸ್ನೇಹಿತರೆ, ಇದು ಯಾವುದೇ ರೀತಿಯ ಗೌರ್ಮೆಂಟ್ನ ಅಂಗಸಂಸ್ಥೆ ಅಲ್ಲ. ಇದೊಂದು ಸಂಪೂರ್ಣವಾದ ಪ್ರೈವೇಟ್ ಸೆಕ್ಟರ್ಗೆ ಸೇರ್ತಕ್ಕಂತ ಒಂದು ಸಂಸ್ಥೆ. ಕಾರ್ಪೊರೇಟ್ ಸೆಕ್ಟರ್ ಆಗಿದ್ದರೂ ಸಹ ಈಗಿನ ಕಾರ್ಪೊರೇಟ್ ಕಾಂಪಿಟೇಷನ್ ನಲ್ಲಿಯೂ ಆರೋಗ್ಯ ಕ್ಷೇತ್ರದಲ್ಲಿ ಸಮಾಜಕ್ಕಾಗಿ ಉತ್ತಮ ಸೇವೆಯನ್ನು ಒದಗಿಸುತ್ತಿರುವ ಏಕೈಕ ಸಂಸ್ಥೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ. ಈಗಿನ ಕಾರ್ಪೊರೇಟ್ ದುನಿಯಾದಲ್ಲಿ, ಅದರಲ್ಲೂ ಕಾಂಪಿಟೇಷನ್ ವಲಯದಲ್ಲಿ ಎಲ್ಲಾ ರಂಗದಲ್ಲೂ ಬದಲಾವಣೆಗಳು ಆಗಿವೆ. ಅದರಲ್ಲಿ ಈ ಒಂದು ಸಂಸ್ಥೆಯೂ ಸಹ ಇದ್ದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಹೀಗಿರ್ತಕ್ಕಂಥ ಈ ಒಂದು ಪದ್ಧತಿಯಲ್ಲೂ ಸಹ ತನ್ನ ಎಲ್ಲಾ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮುಂದುವರಿಸುವುದರ ಮೂಲಕ ಇಂದಿಗೂ ಈ ಒಂದು ಸಂಸ್ಥೆ ಎಲ್ಲಾ ವರ್ಗದ ಜನರ ಅಚ್ಚುಮೆಚ್ಚಿನ ಸಂಸ್ಥೆಯಾಗಿ ಆರೋಗ್ಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದೆ. ಸ್ನೇಹಿತರೆ, ಇದು ಭಾರತ ಮತ್ತು ವಿದೇಶಗಳಲ್ಲಿನ ಇತರ ಆಸ್ಪತ್ರೆಗಳಿಗೆ ಹೋಲಿಸಿದರೆ ವೆಚ್ಚದ ಒಂದು ಭಾಗಕ್ಕೆ ಉತ್ತಮ ಗುಣಮಟ್ಟದ ಹೃದಯ ಆರೈಕೆಯನ್ನು ಒದಗಿಸುವ ಉದ್ದೇಶದಿಂದ ಪ್ರಮಾಣೀಕೃತ ಪ್ರೋಟೋಕಾಲ್ಗಳು ಮತ್ತು ಕಾರ್ಯವಿಧಾನಗಳನ್ನು ಬಳಸುವುದು, ವೈದ್ಯರು ಸಾಂಪ್ರದಾಯಿಕವಾಗಿ ಮಾಡುವ ಕಾರ್ಯಗಳನ್ನು ನಿರ್ವಹಿಸಲು ದಾದಿಯರಿಗೆ ತರಬೇತಿ ನೀಡುವುದು ಮತ್ತು ವೈದ್ಯಕೀಯ ಸರಬರಾಜುಗಳ ಮೇಲೆ ಬೃಹತ್ ರಿಯಾಯಿತಿಗಳು, ನವನವೀನ ಸ್ಕೀಮ್ಗಳು, ವೆಚ್ಚ ಉಳಿತಾಯ ಕ್ರಮಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಅವರು ಇದನ್ನು ಸಾಧಿಸಿದರು. ಡಾಕ್ಟರ್ ಶೆಟ್ಟಿಯವರ ಪ್ರಯತ್ನದ ಫಲವಾಗಿ ನಾರಾಯಣ ಹೃದಯಾಲಯವು ಭಾರತದಲ್ಲಿ ಹೃದ್ರೋಗ ಆರೈಕೆಯ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಡಾಕ್ಟರ್ ಶೆಟ್ಟಿ ಅವರ ಕೆಲಸವನ್ನು ವ್ಯಾಪಕವಾಗಿ ಗುರುತಿಸಲಾಗಿದೆ ಮತ್ತು ಅವರು ಆರೋಗ್ಯ ರಕ್ಷಣೆಗೆ ನೀಡಿದ ಕೊಡುಗೆಗಳಿಗಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರಿಗೆ 2004ರಲ್ಲಿ ಭಾರತದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು. 2012ರಲ್ಲಿ ಅವರಿಗೆ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮಭೂಷಣವನ್ನು ನೀಡಲಾಯಿತು. ಇನ್ನು ಅನೇಕ ರೀತಿಯ ಗೌರವ ಪುರಸ್ಕಾರಗಳು ಇವರಿಗೆ ದೊರೆತಿದೆ. ಅವರು ಪ್ರಪಂಚದಾದ್ಯಂತದ ಅನೇಕ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ ಮತ್ತು ಅವರ ಕಥೆಯು ಇತರರ ಜೀವನದಲ್ಲಿ ಬದಲಾವಣೆಯನ್ನು ಮಾಡುವಲ್ಲಿ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಷಯ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೆ ನಿಮ್ಮ ನೆಚ್ಚಿನ RJ ವಿಸ್ಮಯ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ಹೊಸ ವಿಷಯದೊಂದಿಗೆ ಸಿಗೋಣ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಜೈ ಹಿಂದ್.